ಇನ್ನು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಘನಘೋರ ಘಟನೆಗೆ ಇಡೀ ದೇಶವೇ ಭಯಭೀತಿಯಿಂದ ತಲ್ಲಣವನ್ನ ಸೃಷ್ಟಿಸುವ ಘಟನೆ ನಿರ್ಮಾಣವಾಗ್ತಾ ಇದೆ ಎನ್ನುವ ವಾತಾವರಣ ನಿರ್ಮಾಣ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಘನಘೋರ ಘಟನೆಗೆ ಇಡೀ ದೇಶವೇ ಭಯಭೀತಿಯನ್ನ ಉಂಟು ಮಾಡುವಂತಹ ಸಂದರ್ಭ ಉಂಟಾಗ್ತಾ ಇದೆ, ವಾತಾವರಣ ನಿರ್ಮಾಣವಾಗ್ತದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೇನೆಯಿಂದ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆ, ಸದ್ಯಕ್ಕೆ ಅಲ್ಲಿಗೆ ಸಂಪರ್ಕ ಕಲ್ಪಿಸುವುದು ಅಸಾಧ್ಯವಾದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಘನಘೋರ ಘಟನೆಯಿಂದ ಕಾಶ್ಮೀರದಲ್ಲಿ ಬಿಗಿ ಭದ್ರತೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ವ್ಯಾಪಾರಸ್ಥರಿಗೆ ದೊಡ್ಡ ಹೊಡೆತ ಬೀಳ್ತಾ ಇದೆ. ಸ್ಥಗಿತದ ಹಿನ್ನೆಲೆಯಲ್ಲಿ ವ್ಯಾಪಾರಕ್ಕೆ ದೊಡ್ಡದಾದ ಹೊಡೆತ ಬೀಳ್ತಾ ಇದೆ. ಭರ್ಜರಿ ಹೊಡೆತ ಇದಾಗಿದೆ. ಕಾಶ್ಮೀರದಿಂದ ಬರ್ತಕ್ಕಂಥ ಐಟಮ್ಗಳು ಸಂಪೂರ್ಣವಾಗಿ ಬಂದಾಗಿದೆ. ಈಗಾಗಲೇ ರಾಜ್ಯ ಸೇರಿದಂತೆ ಕೆಲ ರಾಜ್ಯಗಳಿಗೆ ದೊಡ್ಡದಾದ ಹೊಡೆತ ಬೀಳ್ತಾ ಇದೆ. ಸ್ಥಗಿತದ ಹಿನ್ನೆಲೆಯಲ್ಲಿ ವ್ಯಾಪಾರಕ್ಕೆ ದೊಡ್ಡದಾದ ಭರ್ಜರಿ ಹೊಡೆತ ಬೀಳ್ತಾ ಇದೆ. ಈಗ ಜಮ್ಮು ಮತ್ತು ಕಾಶ್ಮೀರದಿಂದ ಬರುವ ಎಲ್ಲ ಐಟಮ್ಗಳು ಸಂಪೂರ್ಣವಾಗಿ ಬಂದಾಗಿದೆ. ಈಗ ಕಾಶ್ಮೀರದಿಂದ ಬರ್ತಕ್ಕಂಥ ಡ್ರೈ ಫ್ರೂಟ್ಸ್ಗಳು ಏನು ಬರ್ತಾ ಇತ್ತು ಅದೆಲ್ಲವೂ ಕೂಡ ಬ್ರೇಕ್ ಬೀಳ್ತಾ ಇರೋದ್ರಿಂದ ವ್ಯಾಪಾರಸ್ಥರಿಗೆ ದೊಡ್ಡದಾದ ಹೊಡೆತ ಬೀಳ್ತಾ ಇದೆ. ಸ್ಥಗಿತದ ಹಿನ್ನೆಲೆಯಲ್ಲಿ ವ್ಯಾಪಾರಕ್ಕೆ ದೊಡ್ಡದಾದ ಭರ್ಜರಿಯಾದ ಹೊಡೆತ ಬೀಳ್ತಾ ಇದೆ. ಕಾಶ್ಮೀರದಿಂದ ಡ್ರೈ ಫ್ರೂಟ್ಸ್ಗಳು ಬರ್ತಾ ಇತ್ತು, ಈಗ ಅದೆಲ್ಲವೂ ಕೂಡ ಸ್ಥಗಿತವಾಗಿದೆ. ಹಾಗಾಗಿ ಆತಂಕದ ಪರಿಸ್ಥಿತಿ ಒಂದು ಕಡೆ ವ್ಯಾಪಾರಸ್ಥರಿಗೆ ಕೂಡ ನಿರ್ಮಾಣವಾಗ್ತಾ ಇದೆ. ಕಾಶ್ಮೀರದಿಂದ ವಿವಿಧ ರೀತಿಯ ಖರ್ಜೂರಗಳು ಈ ವ್ಯಾಪಾರ ಪ್ರದೇಶಗಳಿಗೆ ಲಗ್ಗೆ ಇಡ್ತಾ ಇತ್ತು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳ್ತಾ ಇದೆ. ಒಂದು ಕಡೆ ವ್ಯಾಪಾರಸ್ಥರಿಗೂ ಕೂಡ ಈ ರೀತಿಯಾಗಿ ಹೊಡೆತಕ್ಕೆ ಕಾರಣವಾಗ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ಜೊತೆಗೆ ಪಾಕಿಸ್ತಾನದಿಂದ ಕೂಡ ಕೆಲವು ಡ್ರೈ ಫ್ರೂಟ್ಸ್ಗಳಿಗೆ ಸಂಬಂಧಪಟ್ಟಂತ ಕೆಲವು ವಸ್ತುಗಳು ಕೂಡ ಬರ್ತಾ ಇತ್ತು. ಈಗ ಎಲ್ಲಾ ವ್ಯಾಪಾರಸ್ಥರಿಗೆ ಇದು ಒಂದು ರೀತಿಯಾಗಿ ಹೊಡೆತ ಕೊಡ್ತಾ ಇದೆ. ಈಗ ವ್ಯಾಪಾರಕ್ಕೆ ಒಂದು ರೀತಿಯಾಗಿ ಪೆಟ್ಟು ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇನ್ನು ಜಮ್ಮು ಮತ್ತು ಕಾಶ್ಮೀರದಿಂದ ಬರುವ ಐಟಮ್ಗಳು ಬ್ರೇಕ್ ಬಿದ್ದಿದೆ. ಜಮ್ಮು ಮತ್ತು ಕಾಶ್ಮೀರದಿಂದ ಬರ್ತಾ ಇದ್ದ ಎಲ್ಲಾ ಡ್ರೈ ಫ್ರೂಟ್ಸ್ಗಳು ಇದಕ್ಕೆ ಬ್ರೇಕ್ ಹಾಕಲಾಗಿದೆ. ಜಮ್ಮು ಕಾಶ್ಮೀರದಿಂದ ವಿವಿಧ ರೀತಿಯ ಖರ್ಜೂರಗಳು ಜೊತೆಗೆ ಡ್ರೈ ಫ್ರೂಟ್ಸ್ಗಳು ಬರ್ತಾ ಇತ್ತು. ಈಗ ಕಾಶ್ಮೀರದ ಖರ್ಜೂರ ಬರ್ತಾ ಇದ್ದ ಎಲ್ಲವೂ ಕೂಡ ವ್ಯಾಪಾರಸ್ಥರಿಗೆ ಈಗ ಬರ್ತಾ ಇಲ್ಲ. ಅದೇ ರೀತಿಯಾಗಿ ಈಗ ಬೆಂಗಳೂರಿನ ರಸೇಲ್ ಮಾರುಕಟ್ಟೆ ಸೇರಿದಂತೆ ಪ್ರಮುಖ ಎಲ್ಲಾ ಕಡೆ ಕೂಡ ಭರ್ಜರಿಯಾಗಿ ಖರ್ಜೂರ ಹಾಗೂ ಡ್ರೈ ಫ್ರೂಟ್ಸ್ಗಳು ಕಾಶ್ಮೀರದಿಂದ ಬರ್ತಾ ಇತ್ತು. ಈಗ ಎಲ್ಲವ ಕಡೆ ಒಂದು ರೀತಿಯಾಗಿ ವ್ಯಾಪಾರಕ್ಕೆ ಕೂಡ ಸ್ಥಗಿತವಾಗ್ತಾ ಇದೆ, ವ್ಯಾಪಾರಕ್ಕೆ ಕೂಡ ಪೆಟ್ಟು ಬೀಳ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಕಾಶ್ಮೀರದಿಂದ ಖರ್ಜೂರ ಬರ್ತಾ ಇಲ್ಲ ಈಗಂತ ವ್ಯಾಪಾರಸ್ಥರು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿಂದ ಪ್ರಮುಖವಾಗಿ ಐಟಮ್ಗಳು ಬರ್ತಾ ಇತ್ತು. ಜಮ್ಮು ಕಾಶ್ಮೀರದಿಂದ ವಿವಿಧ ರೀತಿಯ ಖರ್ಜೂರಗಳು ಬರ್ತಾ ಇತ್ತು ಕಾಶ್ಮೀರದಿಂದ, ಜೊತೆಗೆ ಜಮ್ಮು ಮತ್ತು ಕಾಶ್ಮೀರದಿಂದ ವಿವಿಧ ರೀತಿಯ ಖರ್ಜೂರ ಸೇರಿದಂತೆ ಕೆಲವು ಡ್ರೈ ಫ್ರೂಟ್ಸ್ಗಳನ್ನ ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು. ಇದು ಒಂದು ರೀತಿಯಾಗಿ ವ್ಯಾಪಾರಸ್ಥರಿಗೆ ಕೂಡ ಅಲ್ಲಿಂದ ಬರ್ತಕ್ಕಂಥ ಐಟಮ್ಗಳು ಯಾವುದು ಕೂಡ ಬರ್ತಾ ಇಲ್ಲ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಿಗಿ ಬಂದೋಬಸ್ತ್ ಸೇನೆ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಅಲ್ಲಿ ಪ್ರಮುಖವಾಗಿ ಪಹಲ್ಗಾಮ್ ದಾಳಿಯಾದ ನಂತರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಯಾವುದೇ ಆಮದು ಆಗ್ತಾ ಇಲ್ಲ. ಜೊತೆಗೆ ಅಲ್ಲಿ ಪ್ರಮುಖವಾಗಿ ಅಜುವಾ, ಅಂಜೂರ, ಜೊತೆಗೆ ಮೆಡ್ವಾಲ್, ಜೊತೆಗೆ ರಕ್ವಾ, ಸುಕ್ರಿ ಇನ್ನಿತರ ಪ್ರಮುಖವಾಗಿ ಖರ್ಜೂರಗಳು ಅಲ್ಲಿ ಬೆಳೀತಾ ಇದ್ರು. ಈಗ ಅಂಬೂರ, ಕುರ್ಜಿ ಜೊತೆಗೆ ಅಲ್ಲಿರ್ತಕ್ಕಂಥ ಪ್ರಮುಖ ಹಲವಾರು ಬಗೆಯ ಖರ್ಜೂರಗಳು ಕಾಶ್ಮೀರದಿಂದಲೇ ಲಭ್ಯವಾಗ್ತಾ ಇತ್ತು. ಸದ್ಯಕ್ಕೆ ಎಲ್ಲವೂ ಕೂಡ ಸ್ಥಗಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರೀ ಪ್ರಮಾಣದ ಬೆಲೆ ಏರಿಕೆ ಸಾಧ್ಯತೆ ಕೂಡ ಇರುವಂಥದ್ದು. ಒಂದು ಕಡೆ ಕಾಶ್ಮೀರದಲ್ಲಿ ಕೂಡ ಡ್ರೈ ಫ್ರೂಟ್ಸ್ಗಳನ್ನ ಕಡಿಮೆ ಬೆಲೆಗೆ ಸಿಗ್ತಾ ಇತ್ತು, ಅದನ್ನ ಆಮದು ಮಾಡಿಕೊಳ್ತಾ ಇದ್ರು. ಆದ್ರೆ ಈಗ ಬೆಲೆ ಹೆಚ್ಚಳವಾಗುವ ಎಲ್ಲಾ ಸಾಧ್ಯತೆ ಕೂಡ ಇರ್ತಾ ಇದೆ ಅಂತ ಈಗ ಅಂಗಡಿ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಎಲ್ಲವೂ ಕೂಡ ಸ್ಥಗಿತದ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆಯ ಸಾಧ್ಯತೆ ಕೂಡ ಇರುವಂತದ್ದು. ಪ್ರಮುಖವಾಗಿ ಜಮ್ಮು ಮತ್ತು ಕಾಶ್ಮೀರದಿಂದ ಖರ್ಜೂರಗಳು ರವಾನೆ ಆಗ್ತಾ ಇತ್ತು. ಅಜುವಾ, ಅಂಜೂರ, ಮಡ್ವೇಲ್, ಜೊತೆಗೆ ರುಗ್ಬಾ, ಸುಕ್ರಿ, ಜೊತೆಗೆ ಸಕಾರಿ, ಕಲ್ಮಿ, ಇರಾನಿ, ಅಂಬಾರ, ಕುದ್ರಿ, ಸಗಾಯಿ ಪ್ರಮುಖ ಸೇರಿದಂತೆ ಇನ್ನಿತರ ಖರ್ಜೂರಗಳು ಕಾಶ್ಮೀರದಿಂದ ಇಲ್ಲಿಗೆ ಬರ್ತಾ ಇತ್ತು. ಸದ್ಯಕ್ಕೆ ಎಲ್ಲವೂ ಕೂಡ ಸ್ಥಗಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಬೆಲೆ ಏರಿಕೆಯ ಸಾಧ್ಯತೆ ಕೂಡ ನಿರ್ಮಾಣವಾಗುತ್ತೆ ಅಂತ ಕೂಡ ವ್ಯಾಪಾರಸ್ಥರು ಹೇಳಿಕೆ ಕೊಡ್ತಾ ಇದ್ದಾರೆ. ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ, ಅಲ್ಲಿಂದ ಆಮದು ಮಾಡಿಕೊಳ್ತಾ ಇದ್ರು. ಈಗ ಅಲ್ಲಿ ಎಲ್ಲವೂ ಕೂಡ ಬಂದಾಗಿದೆ. ಯಾವುದೇ ವ್ಯಾಪಾರ ವಹಿವಾಟು ನಡೀತಾ ಇಲ್ಲ. ಪ್ರಮುಖವಾಗಿ ಪಾಕಿಸ್ತಾನದಿಂದಲೂ ಕೂಡ ಖರ್ಜೂರ ಸೇರಿದಂತೆ ಪ್ರಮುಖ ವ್ಯಾಪಾರ ವಹಿವಾಟುಗಳನ್ನ ಕೂಡ ಮಾಡ್ತಾ ಇದ್ರು.
ಈಗ ಎಲ್ಲವೂ ಕೂಡ ಬಂದ್ ಆಗ್ತಾ ಇದೆ. ಈ ಮೂಲಕವಾಗಿ ಒಂದು ಕಡೆ ವ್ಯಾಪಾರ ಮಾಡುವಂತಹ ಡ್ರೈ ಫ್ರೂಟ್ಸ್ ವ್ಯಾಪಾರ ಮಾಡುವಂತಹ ಅಂಗಡಿ ಮಾಲೀಕರು ಹೇಳ್ತಾ ಇದ್ದಾರೆ ಎಲ್ಲವೂ ಕೂಡ ಬಂದ್ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಬೇರೆ ಬೇರೆ ಕಡೆಗಳಿಂದ ನಾವು ಡ್ರೈ ಫ್ರೂಟ್ಸ್ಗಳನ್ನ ಆಮದು ಮಾಡಿಕೊಳ್ಳೋದ್ರಿಂದ ಬೆಲೆ ಏರಿಕೆಯ ಸಾಧ್ಯತೆ ಕೂಡ ಅನಿವಾರ್ಯ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ಕೂಡ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಿಗ್ತಕ್ಕಂಥ ಪ್ರಮುಖ ಡ್ರೈ ಫ್ರೂಟ್ಸ್ಗಳು ಕಡಿಮೆ ಬೆಲೆಗೆ ಸಿಗ್ತಾ ಇತ್ತು. ಆದ್ರೆ ಈಗ ಬೆಲೆ ಹೆಚ್ಚಳವಾಗುವ ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಡಿಮೆ ಬೆಲೆಗೆ ಅಲ್ಲಿ ಖರ್ಜೂರಗಳು ಸೇರಿದಂತೆ ಪ್ರಮುಖ ಡ್ರೈ ಫ್ರೂಟ್ಸ್ಗಳು ಸಿಗ್ತಾ ಇತ್ತು. ಅದು ಪ್ರಮುಖವಾಗಿ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ ಗ್ರಾಹಕರಿಂದ ಆ ಜಮ್ಮು ಕಾಶ್ಮೀರದಲ್ಲಿ ಬೆಳೀತಕ್ಕಂಥ ಡ್ರೈ ಫ್ರೂಟ್ಸ್ಗಳಿಗೆ ತುಂಬಾ ಬೇಡಿಕೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಕೂಡ ಪ್ರಮುಖವಾಗಿ ಅಲ್ಲಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋದ್ರಿಂದ ಯಾವುದೇ ಆಮದು ವಹಿವಾಟು ಕೂಡ ನಡೀತಾ ಇಲ್ಲ.